ತಪ್ಪಿಲ್ಲ. ಆಯ್ತು ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಎಲ್ಲೂ ಹೇಳಿಲ್ಲ ಸರ್. ಯಾರು ದುಡ್ಡಿಲ್ಲ, ಕಷ್ಟಪಟ್ಟು ನಿಜವಾಗ್ಲೂ ಬಡವರಿದ್ದೀರಿ, ಅವರು ನೀವು ಸರ್ಕಾರದಿಂದ ಸೈಟ್ ಪಡೆದಿದ್ದೀರಿ, ಅವರಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ, ಕೃಷ್ಣ ಬೈರೇಗೌಡರ ಹೇಳಿಕೆಯನ್ನ 5 ಸತಿ ಕೇಳ್ಕೊಂಡ್ ಬಂದಿದ್ದೀನಿ ಸರ್. ನೀವೇನಾದ್ರು ಎಕ್ಸ್ಟ್ರಾ ಕೇಳಿಸ್ಕೊಂಡಿದ್ರೆ ಸೇರ್ಸ್ ಹೇಳಿ, ನನ್ಗೇನು ಅಭ್ಯಂತರ ಇಲ್ಲ. ನಟರಾಜ್ ಗೌಡರು ಹೇಳ್ಬೋದು. ಅವ್ರೇನ್ ಹೇಳ್ತಿದ್ದಾರೆ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಅ ಡ್ಯೂಟಿ. ಯಾರ ಸೈಟ್ ತಗೊಂಡಿದ್ದೀರಾ, ಮನೆ ಕಟ್ಟೋದು ಅವರ ಡ್ಯೂಟಿ, ಅದು ಕಟ್ಟಲೇಬೇಕು. ಎಷ್ಟು ವರ್ಷದಲ್ಲಿ? 5 ವರ್ಷದಲ್ಲಿ. ಸರ್, ಅನೇಕರು ಭೂಮಿಯನ್ನ ಇನ್ವೆಸ್ಟ್ಮೆಂಟ್ ಅಂತ ಕೂಡ ನೋಡ್ತಾರೆ ಸರ್. ಮನೆ ಕಟ್ಟೋ ಉದ್ದೇಶಕ್ಕೆ ತಗೊಂಡಿರಲ್ಲ. ನನ್ನ ಹತ್ರ ಇವಾಗ ಎಷ್ಟೋ ದುಡ್ಡು ಇದೆಯಪ್ಪ, ಒಂದ್ ಸಾಲ ಮಾಡಿ ಇನ್ನೊಂದಷ್ಟು ದುಡ್ಡು ಹಾಕ್ಬಿಟ್ಟು ನಾನು ಮನೆ ಸೈಟ್ ತಗೊಂಡಿದ್ದೀನಿ, ನನಗೆ ಮನೆ ಕಟ್ಟೋದ್ ಬೇಡ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಾನು ಕಷ್ಟದ ಕಾಲದಲ್ಲಿ ಅದನ್ನ ಮಾರ್ಕೊಳ್ತೀನಿ, ನನ್ನ ಮಕ್ಕಳು ಹೈಯರ್ ಎಜುಕೇಶನ್ಗೋ, ನನ್ನ ಫ್ಯಾಮಿಲಿ ಯಾರಿಗೋ ಹುಷಾರಿಲ್ಲ ಅಂದಾಗ್ಲೋ, ಆಸ್ಪತ್ರೆ ಖರ್ಚಿಗೋ, ಇನ್ ಏನಕ್ಕೋ ನಾ ಸೈಟ್ ಮಾರ್ಕೊಳ್ತೀನಿ ಅಂದವ್ರಿಗೆ ನೀವು ಮನೆ ಕಟ್ಟಲೇಬೇಕು 5 ವರ್ಷದಲ್ಲಿ, ಇಲ್ಲದೆ ಹೋದ್ರೆ ನಾವು ವಾಪಸ್ ತಗೊಳ್ತೀವಿ. ಇದು ಯಾವ ತರದ ನ್ಯಾಯ ಅಂತ? ಒಂದು ಏನು ಕಾಯ್ದೆಯಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದಾರೆ 5 ವರ್ಷದಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದಾರೆ. ಅದೇನು ಅವ್ರು ಹೊಸದಾಗಿ ಹೇಳಿರೋದಲ್ಲ, ಅದು ಬಿಡಿ ಆಕ್ಟ್ ಅಲ್ಲಿ ಇದೆ. ಬಿಡಿ ಆಕ್ಟ್ ಅಲ್ಲಿ 5 ವರ್ಷದಲ್ಲಿ ಮನೆ ಕಟ್ಟಬೇಕು ಅನ್ನೋ ನಿಯಮ ಇದೆ. ಆ ನಿಯಮವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. 2, ಕಸ ಕ್ಲೀನ್ ಮಾಡೋದ್ರ ಬಗ್ಗೆ, ಸೈಟ್ಗಳಲ್ಲಿ ಖಾಲಿ ಸೈಟ್ಗಳ ಬಗ್ಗೆ ಹೇಳಿದ್ದಾರೆ. 2 ಇಶ್ಯೂ ಇದೆ ಇಲ್ಲಿ. ನೀವು ಹೇಳಿದಾಗೆ ಕಸ ಮನೆ ಕಟ್ಟೋದ್ರ ಬಗ್ಗೆ ನ್ಯೂನ್ಯತೆ ಇದೆ, ಅದು ಕರೆಕ್ಟ್. ಅವ್ರು ಹೇಳಿರೋದು ಕರೆಕ್ಟ್, 5 ವರ್ಷದಲ್ಲಿ ಕಟ್ಟಬೇಕು ಅಂತ. ಆದ್ರೆ ನ್ಯೂನ್ಯತೆಗಳಿದೆ. ಏನ್ ನ್ಯೂನ್ಯತೆಗಳು? ಈಗ ಹೇಳಿದಾಗೆ ಯಾರೋ ಸಾಲ ಸೋಲ ಮಾಡಿ ಸೈಟ್ ತಗೊಂಡ್ರಿಗೂ ಸಮಸ್ಯೆ ಇದೆ. ಹಾಗೆ ನೀವ್ ಹೇಳಿದಾಗೆ ಸೈಟ್ ತಗೊಂಡಿದ್ದಾರೆ, ಇನ್ವೆಸ್ಟ್ ಆತರ 20 ಸೈಟು 30 ಸೈಟು ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರು ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮನೆನೂ ಕಟ್ತೇನೆ, ಅವ್ರು ಇನ್ನೊಬ್ರಿಗೆ ಇಲ್ಲಿ ಬಡವ ಯಾರೋ ಒಬ್ರಿಗೆ ಸೈಟ್ ಅರ್ಜಿ ಹಾಕಿರ್ತಾನೆ, ಅವ್ನ ಸೈಟು ಸಿಗ್ದಂಗೆ ಇವ್ರು ಬೇರೆ ಬೇರೆ ಹೆಸರು ಹಾಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥ ಕೆಲಸಗಳು ಜಾಸ್ತಿ ಇದೆ ಆಕ್ಚುಲಿ. ಅದು ಬಿಡಿಎನ್ ಆಗಿರ್ತಕ್ಕಂಥ ಅವಾತ್ರ. ಅದಕ್ಕೆ ಸಂಬಂಧಪಟ್ಟಂಗೆ ಆ ನ್ಯೂನ್ಯತೆಗಳನ್ನ ಸರಿಪಡಿಸಕ್ಕೆ ಒಂದು ಕಾನೂನನ್ನ ಮಾಡಬೇಕಾಗಿತ್ತು, ನಿಯಮ ಬೇಕದಕ್ಕೆ. ಯಾಕೆಂದ್ರೆ ಯಾರೋ ನೀವು ಹೇಳಿದಾಗೆ ಕಷ್ಟಪಟ್ಟು ಯಾರು ಸೈಟ್ ತಗೊಂಡ್ರೆ 20 ವರ್ಷದಲ್ಲಿ ಕಟ್ಟಕ್ಕಾಗಲ್ಲ, 5 ವರ್ಷದಲ್ಲಿ ಕಟ್ಟಕ್ಕಾಗಲ್ಲ ಅಂತ ಇರ್ತಾರೋ, ಅವನಿಗೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ, ನನ್ನ ಮಕ್ಕಳು ಕಟ್ಕೋತಾರೆ ಅನ್ನೋ ಕಾಳಜಿನೂ ಅವ್ನಿಗೆ ಇರ್ಬೋದು. ಅದು ನಾನು ಇನ್ನೂ ಏನೋ ಮಾಡಿ ಸಂಬಂಧ ಮಾಡಿ ಕಟ್ತೀನಿ ಅಂತ ಇರ್ಬೋದು. ಆಗ 5 ವರ್ಷದಲ್ಲಿ ಕಟ್ಟಕ್ಕಾಗದಿರ್ಬೋದು. ಅಂತವನ್ನ ಎಕನಾಮಿಕಲ್ ಸರ್ವೆ ಮಾಡಬೇಕಾಗುತ್ತೆ. ಮತ್ತೆ ಅವ್ರಿಗೆ ನಿಯಮವನ್ನು ರೂಪಿಸಬೇಕಾಗುತ್ತೆ. ಯಾರು 20-30 ಸೈಟು ಇಟ್ಕೊಂಡವ್ರೆ, ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ, ಇದನ್ನ ಒಂದು ಲಾಬಿಗೋಸ್ಕರ, ದುಡ್ಡುಗೋಸ್ಕರ ಇದ್ರ ಬಿಸ್ನೆಸ್ ಮಾಡ್ಕೊಂಡವ್ರೆ, ಮತ್ತೆ ಸೈಟ್ಗಳನ್ನ ಇಟ್ಕೊಂಡು ಕ್ಲೀನು ಮಾಡಲ್ಲ, ಮನೆನೂ ಕಟ್ಟಲ್ಲ ಅಂತ, ಅದಕ್ಕೂ ಒಂದು ನಿಯಮ ಆಗ್ಬೇಕಾಗಿದೆ. ನಿಯಮಗಳನ್ನ ಮಾಡದೇನೆ ಎಲ್ಲ ತರಾತುರಿಲಿ ಮಾಡ್ತಾವ್ರೆ ಅಂತ ಒಂದನ್ಸುತ್ತೆ. ಇನ್ನೊಂದು, ಅವರು ಮಾತಾಡ್ತಾ ಒಂದು ಕೋಟ್ ಮಾಡಿದ್ರು, ಸೆಕ್ಷನ್ 290 ಮತ್ತೆ 274 2 ಸೆಕ್ಷನ್ ಮೆನ್ಷನ್ ಮಾಡಿದ್ದಾರೆ. ಒಂದು 290 ಏನ್ ಹೇಳುತ್ತೆ, ಕೋಳಿ, ಮಾಂಸ, ಮೀನು ಈ ಪದಾರ್ಥಗಳು ನಿಮ್ಮ ಸೈಟ್ಗಳಲ್ಲಿ ಇದ್ರೆ ಅದನ್ನ ನೀವು ಮುಚ್ಚಿದ ಲಕೋಟೆಯಲ್ಲಿ, ಮುಚ್ಚಿದ ಕವರ್ ನಲ್ಲಿ ತೆಗೆದುಕೊಂಡೋಗಿ ಡಿಸ್ಪೋಸ್ ಮಾಡಬೇಕು ಅಂತ ಹೇಳುತ್ತೆ. ಒಂದು 274 ಏನ್ ಹೇಳುತ್ತೆ ಅಂದ್ರೆ, ಯಾರು ಸೈಟ್ ನ ಮಾಲೀಕರಿದ್ರೆ ಅದ್ರಲ್ಲಿ ಘನತ್ಯಾಜ್ಯ ಇದ್ರೆ ಅದನ್ನ ವಿಲೇವಾರಿ ಸಂಗ್ರಹಣೆ ಮಾಡಿ ಅದನ್ನ ಬೇರೆ ಕಡೆ ವಿಲೇವಾರಿ ಮಾಡಬೇಕು ಅಂತ ಹೇಳುತ್ತೆ. ಅದ್ರಲ್ಲಿ ಮುಂದುವರೆದ ಏನ್ ಹೇಳುತ್ತೆ, ಸೆಕ್ಷನ್ ಮಾಡ್ಲಿಲ್ಲ ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ದಂಡ ಹಾಕ್ಬೋದು ಅಂತ ಹೇಳುತ್ತೆ. ಸೊ ಅದನ್ನ ಅವ್ರು ಏನ್ ಮಾಡಿದಾರೆ, ಏನು 19,200 ರೂಪಾಯಿಂದ 1,28,000 ರೂಪಾಯಿವರೆಗೂ ಅವ್ರು ಮಾಡಿದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ನಿಜ, ನಾನು ಅಲ್ಲಿ ಡಿಸ್ಪೋಸ್ ಮಾಡಕ್ಕೆ ನನಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್, ಹೌದು ಟ್ರಾನ್ಸ್ಪೋರ್ಟ್ ಸರ್ಕಾರ ಅದನ್ನ ಭರಿಸಬೇಕು. ನೀವು ಅಂತೇಳಿ ಕಷ್ಟಪಟ್ಟು ಸೈಟ್ ತಗೊಂಡ್ರ ಮೇಲೆ ನೀವು ಬರ ಹೇಳ್ಬಿಟ್ರೆ 2030ಗೆ 19,200 ರೂಪಾಯಿನ ಹೇಳಿದ್ದಾರೆ. ಆಯ್ತು ಕಟ್ಟೋಣ ಅಂತ ಇಟ್ಕೊಳ್ಳಿ, ಇವತ್ತು ಇದು ಕಟ್ಬಿಡ್ತಾನೆ, ತೀರಿಸ್ತೇನೆ, ನಾಳೆ ಬೆಳಗ್ಗೆ ತಗೊಂಡು ಯಾವನೋ ಆಗ್ತಾನಪ್ಪ, ಕೈ ಕೂತ್ಕೊಂಡಿರಕ್ಕಾಗತ್ತಾ? ನಾನೀಗ ಇಲ್ಲಿದ್ದೀನಿ, ನಾನು ನಾಗರಬಾವಿಲಿ ಇದ್ದೀನಿ, ನೀವು ಸೈಟು ವಿಜಯನಗರದಲ್ಲಿ ಇರ್ತದೆ ಅಥವಾ ರಾಜರಾಜೇಶ್ವರಿ ಇರ್ತಾರೆ, ಯಾರು ಕಾಯ್ಕೊಂಡಿರ್ತಾರೆ, ಯಾರು ನೋಡ್ತಾರೆ? ಇದ್ರ ಜವಾಬ್ದಾರಿ ಯಾರು? BBMP. ನಿಮ್ ಜವಾಬ್ದಾರಿ ಅದು. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಪ್ರೊಟೆಕ್ಟ್ ದಿ ಸೈಟ್ಸ್. ಅದು ಕಾಯ್ಬೇಕಾದ್ರು ನಿಮ್ ಜವಾಬ್ದಾರಿ. ಆದ್ರೆ ಕಸವನ್ನ ಯಾಕೆಲ್ಲ ಆಗ್ತಾ ಇದಾರೆ? ನೀವು ವಿಲೇವಾರಿ ಸರಿಯಾಗಿ ಮಾಡದಿರೋದಕ್ಕೆ ಆಗ್ತಾ ಇರೋದು. ನೀವು ವಿಲೇವಾರಿ ಮಾಡಿದಿದ್ರೆ ಕಸವನ್ನ ಅವ್ರು ಅಲ್ಲಿಗೆ ಆಗ್ತಾ ಇರಲಿಲ್ಲ. ಒಂದು ವಿಲೇವಾರಿ ಸಮಸ್ಯೆ ಇರಬೇಕು, ಇಲ್ಲ ನಿಮ್ಮಲ್ಲಿ ತಪ್ಪಿರಬೇಕು. ಯಾರು ಆಗ್ತಾ ಇದಾರೆ, ಯಾರು ಆಗ್ತಾ ಇದಾರೆ, ಅದು ವಿಲೇವಾರಿ ಮಾಡದಿರೋದಕ್ಕೆ ಆಗ್ತಾ ಇರಬಹುದು, ಅಥವಾ ಇಂಟೆನ್ಸ್ನಲಿ ಆಗ್ತಾ ಇರಬಹುದು, ಇಲ್ಲ ಸೋಮಾರಿತನದಿಂದ ಯಾವ್ದೋ ಟೈಮಲ್ಲಿ ತಗೊಂಡೋಗಿ ಗಾಡಿಲಿ ಹೋಗ್ಬಿಟ್ಟು ತಗೊಂಡ ಬಿಸಾಕ್ಬೋದು. ಇವೆರಡಕ್ಕೂ ನಿಯಮಗಳನ್ನ ರೂಪಿಸಿ ನೀವು ಅಲ್ಲಿಗೆ ಆಗ್ತಂಗ್ ಮಾಡಿ. ಅಲ್ಲಿಗೆ ಆಗ್ತಂಗೆ ಮಾಡ್ರೆ ಸಮಸ್ಯೆನೇ ಬರಲ್ವಲ್ಲ. ನೀವು ಇದುವರೆಗೆ ಕಸದ ಸಮಸ್ಯೆ ಇವತ್ತಲ್ಲ, ಕಳೆದ 20 ವರ್ಷಗಳಿಂದ ಕಸದ ಬಗ್ಗೆ ಬೆಂಗಳೂರಿನಲ್ಲಿ ಚರ್ಚೆ ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಬೇರೆ ಬೇರೆ ಸಂಘಟನೆಗಳು ಕೇಳ್ತಾರೆ, ಸಾರ್ವಜನಿಕರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ನಾನು 100 ಪ್ರಶ್ನೆಗಳನ್ನ, 100 ಅಪ್ಲಿಕೇಶನ್ಸ್ ಗಳನ್ನ ಅವ್ರ ಆನ್ಲೈನ್ ಮಾಡಲ್ಲ, ಅದರಲ್ಲೂ ಹಾಕ್ಬಿಟ್ಟಿದ್ದೀರಿ ಕಸದ ಬಗ್ಗೆ. ಇದುವತ್ತವರು ಅವ್ರು ಕ್ಲೀನ್ ಮಾಡಕ್ ರೆಡಿ ಇಲ್ಲ, ಕ್ಲೀನ್ ಮಾಡೋದು ಇಲ್ಲ. ಯಾಕೆಂದ್ರೆ ಅದ್ರಲ್ಲಿ ಆ ಟೆಂಡರ್ ದೊಡ್ಡ ಮಾಫಿಯಾ ಇದೆ.
ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಟೆಂಡರ್ ಮಾಫಿಯಾ ಇದೆಯಲ್ಲ, ಆ ಮಾಫಿಯಾನ ನೀವು ತಡ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತು ನೋಡಿಬೇಕು, ನೀವು ಯಾರಿದಾರೋ ಅವರು ಒಬ್ಬೊಬ್ರು ಟೆಂಡರ್ ನ 5 ಜನ 10 ಜನ 15 ಜನ ಬೇರೆ ಬೇರೆ ಹೆಸರಲ್ಲಿ ಒಬ್ಬೊಬ್ಬರೇ ಮಾಡೋರು, ಒಬ್ಬೊಬ್ರು ಒಂದೊಂದೇ ಟೆಂಡರ್ ಕೊಡಬೇಕಾಯ್ತು. ಬೇರೆ ಬೇರೆ ಹೆಸರಲ್ಲಿ ಮಾಡಿಕೊಂಡು ಅವರು ಅಧಿಕಾರಿಗಳು, ಇವರು ಮತ್ತೆ ರಾಜಕಾರಣಿಗಳು 3 ಜನ ಸಾಮೀಲಾಗಿ ದುಡ್ಡು ಹೊಡಿತಾ ಇದಾರೆ ಹೊರತು ಕಸ ಕ್ಲೀನ್ ಮಾಡ್ತಕ್ಕಂತ ವ್ಯವಸ್ಥೆ ಆಗ್ತಾ ಇಲ್ಲ. ಕೃಷ್ಣ ಬೈರೇಗೌಡರು ಆ ಬಗ್ಗೆ ಗಮನ ಹರಿಸಬೇಕು. ಈ ದರ ಏನ್ ನಿಗದಿ ಆಗಿದೆ, ದಂಡದ ದರ, ಅದ್ರ ಬಗ್ಗೆ ಕೂಡ ಪ್ರಶ್ನೆಗಳಿದೆ ಸರ್. ನೀವು 19,200 ಅಂದ್ರೆ ಅದು ಕೇವಲ ಟ್ರಾನ್ಸ್ಪೋರ್ಟ್ಗೆ, ಇಫ್ ಐ ಆಮ್ ಕರೆಕ್ಟ್. ನೀವು ದಂಡ ಜೊತೆ ಕಾಂಪೌಂಡ್ ಪ್ಲಸ್ ಅದೆಲ್ಲ ಸೇರಿಸಿದ್ರೆ ಈ 20-30 20-30 ಸೈಟ್ ಇದ್ದವ್ರಿಗೆ ಹತ್ರ 25,900 ಪಟ್ಟಿ ದೊಡ್ಡದಿದೆ. ಸ್ಕ್ರೀನ್ ಮೇಲೆ ಕೂಡ ತೋರಿಸಿದ್ವಿ, ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಬಟ್ ನನ್ನ ಪ್ರಶ್ನೆ ಬೇಸಿಕಲಿ ಧನಂಜಯ್ ಸರ್, ಈ 5 ವರ್ಷದ ಲಿಮಿಟೇಷನ್ ಪ್ರದೀಪ್ ಸರ್ ಹೇಳಿದ್ರು ಹಿಂದೆ ಕೂಡ ಇತ್ತು ಅಂತ ಹೇಳಿ. ಬಟ್ ಈ ಸರ್ಕಾರದ ಮೇಲೆ ಆತಂಕ ಯಾಕೆ ಆಗಬಹುದು ಅನ್ನೋ ಅನುಮಾನ ಅಂತಂದ್ರೆ ಇದು ಬಹಳ ಚರ್ಚೆ ಆಗಿಲ್ಲ ಸರ್. ಇನ್ನು ಕರಡು ಅಧಿಸೂಚನೆ ಹಂತದಲ್ಲೇನೆ ಇದೆ. ಇಫ್ ಐ ಆಮ್ ಕರೆಕ್ಟ್, ಜುಲೈ ತಿಂಗಳಲ್ಲಿ ನಾನೀಗ ಹೇಳಿಕ್ ಹೊರಟಿರೋ ವಿಚಾರ ಏನಂತ, ಅರ್ಧ ಎಕರೆಗಿಂತ ಜಾಸ್ತಿ ಪಿತ್ರಾರ್ಜಿತ ಆಸ್ತಿ ಇದ್ದ ಸಂದರ್ಭದಲ್ಲಿ ಅದನ್ನ ನೀವು ಅಣ್ಣ ತಮ್ಮಂದ್ರು ಅಥವಾ ಅಕ್ಕ ತಂಗಿ ಹಂಚ್ಕೊಳ್ಳೋ ಸಂದರ್ಭದಲ್ಲಿ 45% ನಷ್ಟು ಬಿಟ್ಕೊಡ್ಬೇಕು ಅನ್ನೋದೊಂದು ಕರಡು ಅಧಿಸೂಚನೆ ಹಂತದಲ್ಲಿದೆ. ನಾನು ಯಾಕೆ ಇದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ, ಪ್ರತಿ ಬಾರಿ ಕೂಡ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರ್ತೀವಿ ಅಂತ ಹೇಳಿಕ್ ಹೊರಟಿರುವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆ ಅನುಮಾನ ಬಂದ್ಬಿಡುತ್ತೆ. ಬಿಸ್ನೆಸ್ ಮೆನ್ ಅಂತ ಹೇಳಿ ವಿರೋಧ ಪಕ್ಷದವರು ಅವ್ರನ್ನ ಕರೆಯೋದ್ರಿಂದ, ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಆರೋಪ ಮಾಡೋದ್ರಿಂದ ಇದ್ರ ಹಿಂದೆ ಕೂಡ ಅಂತದ್ದೇನಾದ್ರೂ ಹುನ್ನಾರ ಇದೆಯಾ? 5 ವರ್ಷದಲ್ಲಿ ಮನೆ ಇಲ್ದಿದ್ರೆ ನಾವು ಸೈಟ್ ತಗೊಳ್ತೀವಿ, 45% ಪಿತ್ರಾರ್ಜಿತ ಆಸ್ತಿ, ಇದೆಲ್ಲವನ್ನ ಸಂಶಯದ ದೃಷ್ಟಿಯಲ್ಲಿ ಸಾಮಾನ್ಯ ಜನರು ನೋಡೋ ಹಂತಕ್ಕೆ ಹೋಗುತ್ತೆ ಅಂತ. ಖಂಡಿತ ಮೇಡಮ್, ತಾವು ತುಂಬಾ ಮುಖ್ಯವಾದಂತ ವಿಚಾರನೆ ಹೇಳಿದ್ರಿ. ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ಯಾ ಅನ್ನುವಂತ ಅನುಮಾನ ಮನೆ ಗ್ರಾಹಕರಲ್ಲಿ ಮೂಡ್ತಾ ಇದೆ. ವಿರೋಧ ಪಕ್ಷದ ಆರೋಪ ಸರ್, ನಮ್ದು ವಿರೋಧ ಪಕ್ಷದ ಆರೋಪ. ಒಬ್ಬ ಪಬ್ಲಿಕ್ ಆಗಿ, ಒಬ್ಬ ಮನೆ ಗ್ರಾಹಕರ ಪ್ರತಿನಿಧಿಯಾಗಿ ರಿಯಲ್ ಎಸ್ಟೇಟ್ ನವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಕಾಯ್ದೆಗಳನ್ನ ಮಾಡ್ತಾ ಇದ್ದಾರಾ ಅನ್ನೋದು ನಮ್ಮ ಬಲವಾದ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ 4 ಕಾಯ್ದೆಗಳನ್ನ ಹೇಳ್ತೀನಿ ಮೇಡಮ್. ಮೊದಲನೇದು ನೀವು ಹೇಳಿದಂಗೆ, ಈಗ ಸೈಟ್ 5 ವರ್ಷಕ್ಕೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ವಾಪಸ್ ತಗೊಳ್ಳೋಂಥದ್ದು. ಏನೋ ಕಷ್ಟಪಟ್ಟು ಸಾಲ ಮಾಡಿ ಸೋಲ ಮಾಡಿ ಮಕ್ಕಳಿಗೋಸ್ಕರನೋ ಅಥವಾ ಅವರಿಗೋಸ್ಕರ ತಗೊಂಡಿರ್ತಾರೆ. 5 ವರ್ಷ ಆಗಿಲ್ಲ ಅಂತಂದ್ರೆ 10 ವರ್ಷದಲ್ಲಿ ಕಟ್ಬೋದು ಅಥವಾ ಮಕ್ಕಳು ಕಟ್ಕೋಬಹುದು. ಒಂದು ಸರಿ ಪರ್ಚೇಸ್ ಮಾಡಿದ್ಮೇಲೆ ದ ರೈಟ್ಸ್ ಆಫ್ ದ ಪ್ರಾಪರ್ಟಿ ಗೆಟ್ಸ್ ಟ್ರಾನ್ಸ್ಫರ್ ಟು ದ ಹೋಮ್ ಬೈಯರ್. ಇಲ್ಲಿ ಸರ್ಕಾರ ಆಗ್ಲಿ ಅಥವಾ ಇನ್ನೊಬ್ಬ ಮಧ್ಯವರ್ತಿ ಆಗ್ಲಿ ಯಾರ್ದು ಹಕ್ಕಿಲ್ಲ. ಇಲ್ಲಿ ಒಂದು ಸರಿ ಡೀಡ್ ಎಕ್ಸಿಕ್ಯೂಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸರ್ಕಾರ ತಮ್ಮ ಮನಸ್ಸಿಗೆ ಬಂದಾಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ, ಕೋರ್ಟ್ ಇಂದ ಡೈರೆಕ್ಷನ್ ತಗೋಬೇಕಾಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇ ಆಕ್ಟ್ ನೀವು ಹೇಳಿದ್ರಿ 45% ಯಾರು ಅಣ್ಣ ತಮ್ಮದ್ರು ಆಸ್ತಿನ ಡಿವೈಡ್ ಹಂತದಲ್ಲಿದೆ. ಈ ವಿಚಾರ ಅಂತ ಬಂದಾಗ ಯಾರಿಗ್ ಮಾಡ್ತಿದ್ದಾರೆ? ಅಪ್ಪ ಅಮ್ಮ ಮಾಡಿದಂತದ್ದು ಮಕ್ಕಳು ಅನುಭವಿಸಬೇಕು. ಅವ್ರು ಕಷ್ಟಪಟ್ಟಿರ್ತಾರೆ, ನಂತರ ಅವರ ಮಕ್ಕಳಿಗೆ ಹೋಗ್ಬೇಕು. ಆದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾಡಿದಾಗ 40 ಅಲ್ಲ 50% ತಗೊಂಡ್ಲಿ ಅದು ಬೇರೆ ವಿಚಾರ. ಒಬ್ಬ ಪ್ರಮೋಟರ್ ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅವಾಗ ರೋಡಿಗೋಸ್ಕರ ಬಿಡೋದು, ಪಾರ್ಕಿಗೋಸ್ಕರ ಬಿಡೋದು ಅಥವಾ ಕಾಮನ್ ಎಮ್ಯುನಿಟೀಸ್ ಬಿಡೋದು, ಇದು ಸಂಪ್ರದಾಯ ಮತ್ತು ಕಾನೂನು. ಅದನ್ನ ಮಾಡ್ಲಿ. ಆದ್ರೆ ಆಸ್ತಿ ವಿಭಜನೆ ಮಾಡೋ ಟೈಮಲ್ಲಿ ನಮಗೆ 45% ಕೊಡೋ ರೀತಿಯಲ್ಲಿ ಇವ್ರೇನಾದ್ರೂ ಮಾಡಿದ್ರೆ ಇದು ಖಂಡಿತವಾಗಿಯೂ ಸರ್, ನೀವು ಅಲ್ಲ, ಅರ್ಧ ಎಕರೆಗಿಂತ ಹೆಚ್ಚಿರೋದು ಜುಲೈಯಲ್ಲಿ ಕರಡು ಅಧಿಸೂಚನೆ ತಪ್ಪು ಅನ್ನೋಂಗಿದ್ರೆ ನಾವು ಆನ್ ಪ್ರೋಗ್ರಾಮ್ ಅಲ್ಲೇ ನೀವು ಕೊಡೋ ಸರಿ ಮಾಹಿತಿನ ಪ್ರಸಾರ ಮಾಡ್ಬಿಡೋಣ. ಆಮೇಲೆ 3ನೇ ಕಾಯ್ದೆ ಸರ್, ದಯವಿಟ್ಟು ಗೌಡ್ರೆ ಒಂದು ನಿಮಿಷ. 3ನೇ ಕಾಯ್ದೆ ಕರಡು ಅಧಿಸೂಚನೆ ಊಹಾಪೋಹ ಅನ್ನೋದು ನಟರಾಜ್ ಗೌಡ್ರು ಹೇಳಿಕೆ ಏನಿದೆ? ಈಗ ಈ 3ನೇ ಕಾಯ್ದೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರಬೇಕು. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಅಂತ ಒಂದು ಹೊಸ ಕಾಯ್ದೆ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ಖಂಡಿತವಾಗಿ ಇದು ಮನೆ ಗ್ರಾಹಕರಿಗಂತೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ರೇರಾದಲ್ಲಿ ಸೆಂಟ್ರಲ್ ಕಾಯ್ದೆಯಲ್ಲಿ ಕ್ಲಿಯರ್ ಆಗಿದೆ, ಅಲ್ಲಿರೋ ಅಪಾರ್ಟ್ಮೆಂಟಿನ ಲ್ಯಾಂಡ್ ಅನ್ನ ಅಸೋಸಿಯೇಷನ್ಗಳಿಗೆ ಹಸ್ತಾಂತರಿಸಿ ಅಂತ ಹೇಳ್ಬಿಟ್ಟು. ಆದ್ರೆ ಈ ಕಾಯ್ದೆನಲ್ಲಿ ಲ್ಯಾಂಡ್ ಅನ್ನ ಬಿಟ್ಬಿಟ್ರು. ಲ್ಯಾಂಡ್ ಅನ್ನ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಅಂದ್ರೆ ಬಾಡಿಗೆದಾರ ತರ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಲ್ಯಾಂಡ್ ಅನ್ನು ಬಿಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಕಾಯ್ದೆ ಮಾಡಿ ಎರಡೂ ಇದು ಸೆಷನ್ ಅಲ್ಲಿ ಅಸೆಂಬ್ಲಿನಲ್ಲೂ ಅಪ್ರೂವ್ ಮಾಡಿದ್ರು ಮತ್ತೆ ಕೌನ್ಸಿಲ್ ಅಲ್ಲೂ ಅಪ್ರೂವ್ ಮಾಡಿದ್ರು. ಐ ಆಮ್ ಸಾರಿ ಟು ಸೇ ದಿಸ್ ಮೇಡಮ್, ಈ ಚಾನಲ್ ಅಪೋಸಿಷನ್ ಪಾರ್ಟಿಯವರು ಒಬ್ರು ಭಯ ಹಾಕ್ಲಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಶುಕ್ರವಾರನೂ ಕೇಳಿದೀವಿ, ಶನಿವಾರನೂ ಕೇಳಿದೀವಿ. ಏನ್ ಕೇಳ್ತಿದ್ದಾರೆ? ಸೆಂಟ್ರಲ್ ಕಾಯ್ದೆ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರು ರಾಜ್ಯ ಸರ್ಕಾರದ ಕರ್ತವ್ಯ. ಆದ್ರೆ ಇಲ್ಲಿ ಆಪೋಸಿಷನ್ ಪಾರ್ಟಿಯವರು ಕೇಳಲಿಲ್ಲ, ರೂಲಿಂಗ್ ಪಾರ್ಟಿಯವರು ಅವ್ರ ಮನಸ್ಸಿಗೆ ಬಂದಾಗ ಮಾಡ್ಕೊಂಡ್ರು. ಇದು 3ನೇ ಕಾಯ್ದೆ. ಇಲ್ಲಿ ಸಹ ಭೂಮಿ ನಮಗೆ ಹಸ್ತಾಂತರ ಆಗೋದಿಲ್ಲ. 4ನೇ ಕಾಯ್ದೆ ನೀವು ಹೇಳಿದ್ರು ಕಸದ ಬಗ್ಗೆ 19,000ದಿಂದ 1 ಲಕ್ಷದವರೆಗೂ ಪೆನಾಲ್ಟಿ ಹಾಕೋದು. ನಮ್ಮ ಗೌಡ್ರು ಹೇಳಿದ್ರು, ನಟರಾಜ್ ಗೌಡ್ರಿಗೆ ಒಂದು ಮಾತು ಹೇಳಿದ್ರು, ಯಾರ್ದು ಜವಾಬ್ದಾರಿ ಇದು? GBA ಜವಾಬ್ದಾರಿ ಆಗಿದ್ದು ಅವರು ಸರಿಯಾಗಿ ಡೈಲಿ ಬರ್ತಾ ಇದಾರ, ಕಸ ತಗೊಂಡು ಹೋಗ್ತಾ ಇದಾರೆ, ಅದನ್ನ ಮಾನಿಟರಿಂಗ್ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಇವ್ರು ಮಾಡೋ ಕೆಲಸಕ್ಕೆ ಅಲ್ಲಿ ಕಸ ಬೀಳ್ತಿದೆಯೇ ಹೊರತು ಯಾರೋ ಒಬ್ರು ಬೆಂಗಳೂರಿನ ನಾಗರಿಕರು ಅವಿದ್ಯಾವಂತರಲ್ಲ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇರೋದು ಮನೆ ಗ್ರಾಹಕರ ಪರವಾಗಿ ಅಲ್ಲಿ ಕಸ ಬೀಳ್ತಿರೋದಕ್ಕೆ ಕಾರಣ ಸರ್ಕಾರನೇ. ಯಾಕಂದ್ರೆ ಸರ್ಕಾರ ಕಸ ತಗೊಂಡು ಹೋಗ್ತಾ ಇಲ್ಲ. ಕರೆಕ್ಟ್ ಸರ್, ಬಟ್